ಇಂದು ದ್ವಿತೀಯ PUC ಅರ್ಧವಾರ್ಷಿಕ ಪರೀಕ್ಷೆಗಾಗಿ ವ್ಯವಹಾರ ಅಧ್ಯಯನ ಬಿಸ್ನೆಸ್ ಸ್ಟಡಿಯಲ್ಲಿರ್ತಕ್ಕಂಥ ಲಾಸ್ಟಲ್ಲಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ಮಾಡೆಲ್ಗಾಗಿ ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ಗಳಿಗಾಗಿ ಪೋಸ್ಟನ್ನು ಮಾಡ್ತಾ ಇದ್ದೀನಿ. ಸೊ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತ ನೋಡ್ಕೊಡ್ರಿ. ಈ ಪ್ರಶ್ನೆಗಳು ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ತುಂಬ ಇದ್ದಾವೆ. ಸೊ ಜೊತೆಗೆ ನಿಮಗೆ ಯಾವ ಪಾಠದಿಂದ ಯಾವೆಲ್ಲ ಪ್ರಶ್ನೆಗಳು ಬರ್ತಾ ಇದ್ದಾವೆ, ಎಷ್ಟು ವೇಟೇಜ್ ಕೊಟ್ಟಿದ್ದಾರೆ ಅನ್ನೋದನ್ನು ನಿಮಗೆ ಐಡಿಯಾ ಸಹಿತ ಸಿಗ್ತದೆ. ವಿಶೇಷವಾಗಿ ಅಂದರೆ ಕ್ವಶನ್ಸ್ ರಿಪೀಟೇ ಆಗ್ತವೆ ಬಹಳಷ್ಟು ಅಂತ ಹೇಳ್ಬೋದು. ಸೊ ಎಲ್ಲರೂ ವಿಡಿಯೋನ ಲೈಕ್, ಶೇರ್ ಹಾಗೂ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಭಾಗ ಎಗೆ ಬರೋಣ. ಫಸ್ಟ್ ಮೇನ್ಸಲ್ಲಿ ಬಹು ಆಯ್ಕೆ ಪ್ರಶ್ನೆಗಳ 5 ಇದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ ನಿಮಗೆ ಕೊಡ್ತಾರೆ. ಫಸ್ಟ್ ಕ್ವಶನ್, ನಿರ್ವಹಣೆಯು 1 ಅಂತ ಕೇಳಿದ್ದಾರೆ. ಸೊ ಕಲೆ ಮತ್ತು ವಿಜ್ಞಾನ ಎರಡೂ ಕೂಡ ಇದೆ. ಸೊ ಇದು ಸರಿ ಉತ್ತರ ಆಗ್ತದೆ. ನಿರ್ವಹಣಾ ತತ್ವಗಳನ್ನು ಹೇಗೆ ರಚಿಸಲಾಗಿದೆ ಅಂತ ಕೇಳಿದ್ದಾರೆ. ನೋಡಿ, ಪ್ರಯೋಗಶಾಲೆಯಲ್ಲಿ ಗ್ರಾಹಕರ ಅನುಭವಗಳಿಂದ, ವ್ಯವಸ್ಥಾಪಕರ ಅನುಭವಗಳಿಂದ, ಸಾಮಾಜಿಕ ವಿಜ್ಞಾನಿಗಳ ಪ್ರಸಾರದಿಂದ. ಮೂರನೇದು, ಈ ಕೆಳಗಿನ ಯಾವುದು ಸಾಮಾಜಿಕ ಪರಿಸರದ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. 4ರಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ನಿಯೋಜನೆಯ ಒಂದು ಅಂಶ ಅಲ್ಲ. ಇನ್ನು ಸಂಘಟನೆಯ ನಿರ್ವಹಣಾ ಕಾರ್ಯವು ಅಂತ ಕೇಳಿದರೆ ಅದು ಕೂಡ ನೋಡಿ ಭವಿಷ್ಯ ಮತ್ತು ಗತಿಸಿದ್ದನ್ನು ನೋಡುವುದಾಗಿದೆ ಅಂತ ಇದೆ. ಇದೇ ಆಗಬಹುದು ಅಂತ ಅನಿಸುತ್ತೆ. ಇನ್ನು ಬಿಟ್ಟ ಸ್ಥಳಗಳನ್ನು ನೋಡೋಣ. ಸೊ ಬಿಟ್ಟ ಸ್ಥಳಗಳಲ್ಲಿ ಮೇಲೆ ಉತ್ತರಗಳಿದ್ದಾವೆ, ಅವುಗಳನ್ನೇ ಆರಿಸಿ ಬರೀಬೇಕು. ಪರಿಣಾಮಕಾರಿತ್ವವು ಡ್ಯಾಶಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಓಕೆನಾ. ಇನ್ನು ಎರಡನೇದು, ನಿರ್ವಹಣಾ ತತ್ವಗಳು ಡ್ಯಾಶ್ ಆಗಿರೋದಿಲ್ಲ ಅಂತ ಕೇಳಿದ್ದಾರೆ. ಮೂರನೇದು, ಸಂಸ್ಥೆಯ ಕಾರ್ಯನಿರ್ವಹಣೆ ಮೇಲೆ ಪ್ರಭಾವ ಬೀರಬಹುದಾದ ಎಲ್ಲ ಅಂಶಗಳ ಒಟ್ಟು ಮೊತ್ತವನ್ನು ಡ್ಯಾಶ್ ಅಂತ ಕರಿತೀವಿ. 9, ಡ್ಯಾಶ್ ನೇಮಕಾತಿಯ ಆಂತರಿಕ ಮೂಲವಾಗಿದೆ. 10, ಯೋಜಿಸುವಿಕೆ ಮತ್ತು ನಿಯಂತ್ರಿಸುವಿಕೆ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಇದು ಯಾವುದಕ್ಕೆ ಸಂಬಂಧಪಡುತ್ತದೆ ಅನ್ನೋದನ್ನು ಮೇಲೆ ಇದ್ದಾವೆ, ಅವುಗಳನ್ನು ಆರಿಸಿ ಬಿಟ್ಟ ಸ್ಥಳಗಳನ್ನು ತುಂಬ್ರಿ. ಇನ್ನು ಹೊಂದಿಸಿ ಬರೆಯಿರಿ ವಿಭಾಗಕ್ಕೆ ನೋಡೋದಾದರೆ ಎ ಭಾಗ ಮತ್ತು ಬಿ ಭಾಗದೊಂದಿಗೆ ಹೊಂದಿಸಿ ಬರೀಬೇಕು. ವೈಜ್ಞಾನಿಕ ನಿರ್ವಹಣೆ, ಉದಾರೀಕರಣ, ಅಧಿಕಾರ, ತರಬೇತಿ, ಅಗತ್ಯತೆಗಳ ವರ್ಗಶ್ರೇಣಿ ಅಂತ ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ. ಅಗತ್ಯತೆಗಳ ವರ್ಗಶ್ರೇಣಿ ಮ್ಯಾಸ್ಲೋ ಅವ್ರದ್ದೇನೆ ಅಗತ್ಯ ಅಂತ ಅನಿಸುತ್ತೆ. 1 ಮಾರ್ಕ್ ಕ್ವಶನ್ಸ್ಗಳಿಗೆ ಹೋಗೋಣ. ನಿಯಮಕ್ಕೆ ಒಂದು ಉದಾಹರಣೆ ಕೊಡಿ. ಜವಾಬ್ದಾರಿ ಎಂದರೇನು? BPO ವಿಸ್ತರಿಸಿ ಬರೆಯಿರಿ. ಯಾವುದೇ ಒಂದು ನಾಯಕತ್ವದ ಶೈಲಿಯನ್ನು ಸೂಚಿಸಿ. ಈ ನಿಯಂತ್ರಿಸುವ ಪ್ರಕ್ರಿಯೆಯಲ್ಲಿ ಶಿಷ್ಟಗಳು ಎಂದರೇನು ಅಂತ ಕೇಳಿದರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಇತ್ತು. ಇನ್ನು ವಿಭಾಗ ಬಿಗೆ ಬರೋಣ. ಸೊ ಇಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಇದ್ದಾವೆ. ಒಟ್ಟು 6 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು. ಪ್ರತಿಯೊಂದು ಸರಿ ಉತ್ತರಕ್ಕೆ 2 ಅಂಕ ನಿಮಗೆ ಕೊಡ್ತಾರೆ. ಸೊ 12ನೇ ಪ್ರಶ್ನೆ, ನಿರ್ವಹಣೆ ಎಂದರೆ ಏನು? ಏಕರೂಪದ ಆಜ್ಞೆ ಮತ್ತು ಏಕರೂಪದ ನಿರ್ದೇಶನದ ನಡುವಿನ 2 ವ್ಯತ್ಯಾಸಗಳನ್ನು ತಿಳಿಸ್ರಿ. ಇನ್ನು ಗ್ಯಾಂಗ್ ಪ್ಲ್ಯಾಕ್ ಅಂದರೆ ಏನು? ಯೋಜಿಸುವಿಕೆಯ ಅರ್ಥ ಬರೀರಿ. ಯೋಜಿಸುವಿಕೆ 2 ಮಿತಿಗಳನ್ನು ಹೆಸರಿಸ್ರಿ. ಸಂಘಟಿಸುವಿಕೆಯನ್ನು ವ್ಯಾಖ್ಯಾನಿಸಿ. ಸಂಸ್ಥೆಯಲ್ಲಿ ಉದ್ಯೋಗಿಗೆ ನೀಡುವ 2 ವಿಧವಾದ ನೇರ ವೇತನವನ್ನು ಹೆಸರಿಸ್ರಿ. ನಾಯಕತ್ವದ 2 ಲಕ್ಷಣಗಳನ್ನು ತಿಳಿಸ್ರಿ. ನಿರ್ವಹಣಾತ್ಮಕ ನಿಯಂತ್ರಣದ ವ್ಯಾಖ್ಯೆ ನೀಡಿ. ನಿಯಂತ್ರಿಸುವಿಕೆಯ ಯಾವುದಾದರೂ 2 ಮಿತಿಗಳನ್ನು ತಿಳಿಸಿ ಅಂತ ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ. 6 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು. ಪ್ರತಿಯೊಂದು ಸರಿ ಉತ್ತರಕ್ಕೆ 2 ಅಂಕ ನಿಮಗೆ ಕೊಡ್ತಾರೆ. ಇನ್ನು 4 ಮಾರ್ಕ್ಸ್ ಕ್ವಶನ್ಸ್ಗೆ ಹೋಗೋಣ. 22ನೇ ಪ್ರಶ್ನೆ, ಸಮರ್ಥ ಒಂದು ಸಂಸ್ಥೆಯಲ್ಲಿ ಒಬ್ಬ ಹೊಸ ವ್ಯವಸ್ಥಾಪಕನಾಗಿ ನೇಮಕಾತಿ ಹೊಂದಿದ್ದಾನೆ. ಅವನ ಕೆಲಸದಲ್ಲಿ ನಿರ್ವಹಣಾ ತತ್ವಗಳ ಅವಶ್ಯಕತೆ ಮತ್ತು ಪ್ರಾಮುಖ್ಯತೆಯನ್ನು ತಿಳಿಸಲಿಕ್ಕೆ 4 ನಿರ್ವಹಣಾ ತತ್ವಗಳ ಮಹತ್ವಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಇಂಪಾರ್ಟೆಂಟ್ ಇದೆ. 28, ಟೇಲರ್ ರವರು ಅಭಿವೃದ್ಧಿಪಡಿಸಿದ ಕಾರ್ಯವಿಧಾನದ 4 ಅಂಶಗಳು ಯಾವುವು? 29, ಈ ವ್ಯವಸ್ಥಾಪಕನಿಗೆ ವ್ಯವಹಾರ ಪರಿಸರವು ಅರ್ಥೈಸಿಕೊಳ್ಳಲು ಎಷ್ಟು ಮಹತ್ವ ಎನ್ನುವುದರ ಕುರಿತು 4 ಅಂಶಗಳನ್ನು ವಿವರಿಸಲಿಕ್ಕೆ ಕೇಳಿದ್ದಾರೆ. 30ರಲ್ಲಿ ವ್ಯವಹಾರದ ಪರಿಸರದ 4 ಗುಣಲಕ್ಷಣಗಳನ್ನು ವಿವರಿಸ್ರಿ. 31, ವ್ಯವಸ್ಥಿತ ಯೋಜನೆ ಇಲ್ಲದೆ ಯಾವುದೇ ಉದ್ಯಮಗಳು ತಮ್ಮ ಗುರಿಗಳನ್ನು ಸಾಧಿಸಲು ಸಾಧ್ಯವಿಲ್ಲ. ನೀವು ಇದನ್ನು ಒಪ್ಪುತ್ತೀರಾ? ನಿಮ್ಮ ಉತ್ತರವನ್ನು ಬೆಂಬಲಿಸಲು ಯಾವುದಾದರೂ 4 ಪ್ರಾಮುಖ್ಯತೆಯನ್ನು ತಿಳಿಸಿ. 32, ಯೋಜಿಸುವಿಕೆಯ ಪ್ರಕ್ರಿಯೆಯು ಒಳಗೊಂಡಿರುವ ಮೊದಲ 4 ಹಂತಗಳನ್ನು ವಿವರಿಸಿರಿ. 33, ವೈಷ್ಣವಿ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಪ್ರತಿ 3 ತಿಂಗಳ ನಂತರ ಅವಳನ್ನು ವ್ಯವಸ್ಥಾಪಕರು ಒಂದು ವಿಭಾಗದಿಂದ ಇನ್ನೊಂದಕ್ಕೆ ವರ್ಗಾಯಿಸ್ತಾರೆ. ಇದರಿಂದ ಅವಳು ಸಂಸ್ಥೆಯ ಎಲ್ಲ ವಿಭಾಗಗಳ ಬಗ್ಗೆ ವಿಶಾಲವಾದ ತಿಳುವಳಿಕೆಯನ್ನು ಪಡಿತಾಳೆ. ವೈಷ್ಣವಿ ಪಡಿತಿರುವ ತರಬೇತಿಯ ವಿಧಾನವನ್ನು ಹೆಸರಿಸಿರಿ ಮತ್ತು ವಿವರಿಸಿರಿ. 34, ಸಿಬ್ಬಂದಿಯ ಆಯ್ಕೆಯಲ್ಲಿ ಬಳಸಲಾಗುವ 4 ವಿಧದ ಪರೀಕ್ಷೆಗಳನ್ನು ವಿವರಿಸಿರಿ. 35, ಒಂದು ಉತ್ತಮ ನಿರ್ವಹಣಾ ವ್ಯವಸ್ಥೆಯು ಒಂದು ಸಂಘಟನೆಗೆ ಅನೇಕ ವಿಧಗಳಲ್ಲಿ ಸಹಾಯ ಮಾಡ್ತದೆ.
ನೀವು ಒಬ್ಬ ವ್ಯವಸ್ಥಾಪಕರಾಗಿ ಈ ಹೇಳಿಕೆಯನ್ನು ಯಾವುದಾದರೂ 4 ಅಂಶಗಳೊಂದಿಗೆ ಸಮರ್ಥಿಸಿ ಅಂತ ಕೇಳಿದ್ದಾರೆ. ಇನ್ನು ಲಾಸ್ಟ್ ಕ್ವಶನ್, ನಿಯಂತ್ರಿಸುವಿಕೆಯ ಪ್ರಕ್ರಿಯೆ ಹೊಂದಿರುವ 4 ಹಂತಗಳನ್ನು ಸಂಕ್ಷಿಪ್ತವಾಗಿ ಬರಲಿಕ್ಕೆ ಕೇಳಿದ್ದಾರೆ. ಇನ್ನು ನೆಕ್ಸ್ಟ್ 8 ಮಾರ್ಕ್ಸ್ದು ನೀವು 3 ಪ್ರಶ್ನೆಗಳನ್ನು ಬರೀಬೇಕಾಗ್ತದೆ. ಸೊ ಟೋಟಲ್ ನಿಮಗೆ 5 ಕ್ವಶನ್ಗಳನ್ನು ಕೊಡ್ತಾರೆ. ನಿರ್ವಹಣೆ ಗುಣಲಕ್ಷಣಗಳು ಬಹೆಟ್ ಮಾಡಿರಿ, ಪ್ರತಿ ಸಲ ರಿಪೀಟ್ ಆಗ್ತದೆ. ನಿರ್ವಹಣೆ ಉದ್ದೇಶಗಳು ಇದು ಕೂಡ ರಿಪೀಟ್ ಆಗ್ತದೆ. ಇನ್ನು ಔಪಚಾರಿಕ ಸಂಘಟನೆಯ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳನ್ನು ವಿವರಿಸಲಿಕ್ಕೆ ಕೇಳಿದ್ದಾರೆ. ಸಿಬ್ಬಂದಿ ನಿರ್ವಹಣಾ ಪ್ರಕ್ರಿಯೆ ವಿವಿಧ ಹಂತಗಳನ್ನು ಕೇಳಿದ್ದಾರೆ. ಲಾಸ್ಟ್, ಸಂವಹನ ಪರಿಣಾಮಕಾರಿಯಾಗಿರಲು ಅನುಸರಿಸುವ ಯಾವುದಾದರೂ 8 ಸೂಕ್ತ ಕ್ರಮಗಳನ್ನು ಅಥವಾ ಅಂಶಗಳನ್ನು ವಿವರಿಸಲಿಕ್ಕೆ ಕೇಳಿದ್ದಾರೆ. ಇಷ್ಟು ಈ ಸೆಕೆಂಡ್ PUC ದಲ್ಲಿರ್ತಕ್ಕಂಥ ಬಿಸ್ನೆಸ್ ಸ್ಟಡಿಯ ಕ್ವಶನ್ ಪೇಪರನ್ನು ನಾನು ನಿಮಗೆ ಪೋಸ್ಟ್ ಮಾಡಿದ್ದೀನಿ. ಲಾಸ್ಟ್ ಇಯರಲ್ಲಿ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆನೇ ಇತ್ತು. ಸೊ ನಿಮಗೆ ಗೊತ್ತಾಗ್ತದೆ ಯಾವ ಪಾಠದ ಮೇಲೆ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ, ಯಾವ ಥರದ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಗಳಲ್ಲಿ ಬರ್ತವೆ ಅಂತಕ್ಕಂಥದ್ದು. ಸೊ ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ, ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ. ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗಿ. ಇದೇ ಥರದ ಎಲ್ಲ ವಿಷಯಗಳಲ್ಲಿ ಕೂಡ ಕ್ವಶನ್ ಪೇಪರ್ಸ್ಗಳನ್ನು ಮಾಡೆಲ್ ಆಗಿ ಸಿಗ್ತವೆ, ಫಿಕ್ಸ್ ಕ್ವಶನ್ಗಳನ್ನು ಕೊಡ್ತಾ ಇದ್ದೀವಿ. ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.